ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ ಅಪೀಲ್ಸ್ ಅಂತಂದರೆ ಮೇಲ್ಮನವಿಗಳ ಬಗ್ಗೆ ಇರುವಂತಹ ಪ್ರೊವಿಷನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ, ಯಾವುದೇ ಕ್ರಿಮಿನಲ್ ಕೇಸಸ್ಗಳಲ್ಲಿ ಕನ್ವಿಕ್ಷನ್ ಆಗಿದ್ದರೆ ಅಂತಂದರೆ ಅಲ್ಲಿ ಆರೋಪಿ ಅಪರಾಧಿ ಅಂತೇಳಿ ಸಾಬೀತಾಗಿದ್ದಾಗ ಅಲ್ಲಿ ಆತನಿಗೆ ಶಿಕ್ಷೆಯನ್ನು ಕೊಟ್ಟಾಗ ಶಿಕ್ಷೆ ಅದು ಇಂಪ್ರಿಸನ್ಮೆಂಟ್ ಆಗಿರ್ಬೋದು, ಫೈನ್ ಆಗಿರ್ಬೋದು, ಡೆತ್ ಪನಿಷ್ಮೆಂಟ್ ಆಗಿರ್ಬೋದು, ಯಾವುದೇ ಥರದ ಒಂದು ಪನಿಷ್ಮೆಂಟ್ ಆಗಿರ್ಬೋದು, ಆಗ ಅದರ ಆ ಕನ್ವಿಕ್ಷನ್ನ ವಿರುದ್ಧ ಅಕ್ಯೂಸ್ಡ್ ಅಪೀಲ್ಗೆ ಹೋಗ್ಬೋದು. ಟ್ರಯಲ್ ಕೋರ್ಟ್ನಲ್ಲಿದ್ದರೆ ಸೆಷನ್ಸ್ ಕೋರ್ಟ್ಗೆ ಹೋಗ್ಬೋದು, ಸೆಷನ್ಸ್ ಕೋರ್ಟ್ನಲ್ಲಿದ್ದರೆ ಹೈಕೋರ್ಟ್ಗೆ ಹೋಗ್ಬೋದು. BNSSನ ಸೆಕ್ಷನ್ 415ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಪ್ರೊವಿಷನ್ಸ್ಗಳನ್ನು ನೋಡ್ತೇವೆ. ನೆಕ್ಸ್ಟ್ ಇನ್ನೊಂದು, ಒಂದು ವೇಳೆ ಅಕ್ಯೂಸ್ಡ್ ಪ್ಲೀಡ್ ಗಿಲ್ಟಿ ಮಾಡಿದರೆ ಮತ್ತು ಆ ಪ್ಲೀನ ಆಧಾರದ ಮೇಲೆ ಆತನಿಗೆ ಕನ್ವಿಕ್ಷನ್ ಆಗಿದ್ದರೆ ಅಂತಹ ಸಂದರ್ಭದಲ್ಲಿ ಅಕ್ಯೂಸ್ಡ್ ಪ್ಲೀ ಆಫ್ ಗಿಲ್ಟಿ ಮಾಡಿದರೆ ಅಪೀಲ್ಗೆ ಹೋಗೋದಕ್ಕೆ ಬರೋದಿಲ್ಲ. ಆದರೆ ಅಲ್ಲಿ ಒಂದು ಎಕ್ಸೆಪ್ಷನ್ಸ್ ಇದೆ. ಏನಾದರೂ ಸೆಂಟೆನ್ಸ್ ಅಂದರೆ ಈಗಾಗಲೇ ಈ ಕನ್ವಿಕ್ಷನ್ ಆಗಿರುತ್ತಲ್ಲ, ಕನ್ವಿಕ್ಷನಲ್ಲಿ ಆಗಿರುವಂತಹ ಸೆಂಟೆನ್ಸ್ನ ಲೀಗ್ಯಾಲಿಟಿಯನ್ನು ಕ್ವಶನ್ ಮಾಡಿಕೊಂಡು ತಾವು ಅಪೀಲ್ಗೆ ಹೋಗ್ಬೋದು. ಆದರೆ ಕಂಪ್ಲೀಟಾಗಿ ಕನ್ವಿಕ್ಷನ್ನ ವಿರುದ್ಧ ಹೋಗೋದಕ್ಕೆ ಆಗೋದಿಲ್ಲ. ಇದನ್ನು ಸೆಕ್ಷನ್ 416ನಲ್ಲಿ ನಾವು ನೋಡ್ತೇವೆ. ಮೂರನೇದಾಗಿ, ಪೆಟ್ಟಿ ಕೇಸಸ್ ಅಂತಂದರೆ ಅಲ್ಲಿ 1,000ಕ್ಕಿಂತ ಕಡಿಮೆ ರೂಪಾಯಿಯ ಫೈನ್ ಇರುತ್ತೆ ಮತ್ತು 3 ತಿಂಗಳಿಗಿಂತ ಕಡಿಮೆಯ ಒಂದು ಇಂಪ್ರಿಸನ್ಮೆಂಟ್ ಪನಿಷ್ಮೆಂಟ್ ಇರುತ್ತೆ. ಅಂತಹ ಕೇಸಸ್ಗಳಲ್ಲಿ ಅಕ್ಯೂಸ್ಡ್ ಅಪೀಲ್ಗೆ ಹೋಗೋದಕ್ಕೆ ಬರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಪ್ರೊವಿಷನ್ಸ್ಗಳನ್ನು ನಾವು ಸೆಕ್ಷನ್ 417ನಲ್ಲಿ ನೋಡ್ತೇವೆ. ಅಂದರೆ ಪೆಟ್ಟಿ ಕೇಸಸ್ಗಳಲ್ಲಿ ಅಪೀಲ್ಗೆ ಹೋಗೋದಕ್ಕೆ ಬರೋದಿಲ್ಲ. ನಾಲ್ಕನೇದಾಗಿ, ಕೆಲವು ಕೇಸಸ್ಗಳಲ್ಲಿ ಕನ್ವಿಕ್ಷನ್ ಆಗಿರುತ್ತೆ ಆದರೆ ಪನಿಷ್ಮೆಂಟ್ ಅಥವಾ ಸೆಂಟೆನ್ಸ್ ಕಡಿಮೆ ಪ್ರಮಾಣ ಅಂದರೆ ಇನ್ಅಡಿಕ್ವೇಟ್ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಸ್ಟೇಟ್ ಗವರ್ನಮೆಂಟ್ ಅಪಿಲಿಯೇಟ್ ಕೋರ್ಟ್ಗಳಿಗೆ ಸೆಕ್ಷನ್ 408ನಲ್ಲಿ ಅಪೀಲ್ಗೆ ಹೋಗ್ಬೋದು. ಐದನೇದಾಗಿ, ಒಂದು ವೇಳೆ ಕ್ರಿಮಿನಲ್ ಕೇಸ್ನಲ್ಲಿ ಅಕ್ಯೂಸ್ಡ್ ಅಕ್ವಿಟ್ ಆಗಿದ್ದರೆ ಅಂದರೆ ಬಿಡುಗಡೆ ಆಗಿದ್ದರೆ ಸ್ಟೇಟ್ ಗವರ್ನಮೆಂಟ್ ಸೆಕ್ಷನ್ 419ನಲ್ಲಿ ಅಪೀಲ್ಗೆ ಹೋಗ್ಬೋದು. ಒಂದು ವೇಳೆ ಹೈಕೋರ್ಟ್ನಲ್ಲಿ ಕನ್ವಿಕ್ಷನ್ ಆಗಿದ್ದರೆ ಅಕ್ಯೂಸ್ಡ್ ಸೆಕ್ಷನ್ 420ಯಲ್ಲಿ ತನ್ನ ಸ್ಪೆಷಲ್ ರೈಟ್ನ ಮುಖಾಂತರ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ಬೋದು. ಏಳನೇದಾಗಿ, ಕೆಲವು ಸರ್ಟಿನ್ ಕೇಸಸ್ಗಳಲ್ಲಿ ಸ್ಪೆಷಲ್ ರೈಟ್ನ ಮುಖಾಂತರ ಅಕ್ಯೂಸ್ಡ್ ಆದವನು ಸೆಕ್ಷನ್ 421ನಲ್ಲಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ಗೆ ಹೋಗ್ಬೋದು. ಎಂಟನೇದಾಗಿ, ಸೆಕ್ಷನ್ 427ನಲ್ಲಿ ಅಪಿಲೇಟ್ ಕೋರ್ಟ್ಗಳು ಯಾವುದೇ ಒಂದು ಕನ್ವಿಕ್ಷನ್ ಅಥವಾ ಅಕ್ವಿಟಲನ್ನು ಕನ್ಫರ್ಮ್ ಮಾಡ್ತವೆ ಅಥವಾ ರಿವರ್ಸ್ ಮಾಡ್ತವೆ ಅಥವಾ ಅಲ್ಲಿ ಅಲ್ಟರೇಷನ್ ಆಗುತ್ತೆ ಅಥವಾ ರೀಟ್ರಯಲ್ ಮಾಡೋದಕ್ಕೆ ಆರ್ಡರನ್ನು ಮಾಡ್ಬೋದು ಅಥವಾ ಅಕ್ವಿಟಲನ್ನು ಮಾಡ್ಬೋದು. ಸೊ ಈ ಎಲ್ಲ ಪವರ್ಗಳನ್ನು ಅಪಿಲೇಟ್ ಕೋರ್ಟ್ಗಳು ಹೊಂದಿರ್ತವೆ. ನೈನ್ತ್, ಒಂದು ವೇಳೆ ಅಪೀಲ್ ಪೆಂಡಿಂಗ್ ಇದ್ದಾಗ ಅಥವಾ ಬೇಲ್ ಅಪ್ಲಿಕೇಶನ್ ಪೆಂಡಿಂಗ್ ಇದ್ದಾಗ ಸೆಂಟೆನ್ಸನ್ನು ಸಸ್ಪೆನ್ಷನ್ನಲ್ಲಿ ಇಡೋದಕ್ಕೆ ಅಪೆಲೆಂಟ್ ಸೆಕ್ಷನ್ 430ನಲ್ಲಿ ಅಪೆಲೇಟ್ ಕೋರ್ಟ್ಗೆ ಅಪೀಲ್ಗೆ ಹೋಗ್ಬೋದು.